ಕಳ್ಳನಾಗಿದ್ದಂಥ ನಾಗ, ವಿಲ್ಸನ್ ಗಾರ್ಡನ್ ನಾಗ ಈಗ ಮೋಸ್ಟ್ ವಾಂಟೆಡ್ ರೌಡಿ ಶೀಟರ್. ನಟ ದರ್ಶನ್ರ ಜೊತೆ ಕಾಫಿ ಹೀರ್ತಾ ಕೂತಿದ್ದಂಥ ನಾಗನ ಫೋಟೋ ವೈರಲ್ ಆಗಿದ್ದನ್ನ ನೀವು ಗಮನಿಸಿದ್ರೆ ಬೆಚ್ಚಿ ಬೀಳುವಂತಿದೆ ಈ ವಿಲ್ಸನ್ ಗಾರ್ಡನ್ ನಾಗನ ಹಿಸ್ಟ್ರಿ. ಹಿಂದೆ ಸಣ್ಣ ಪುಟ್ಟ ರಾಬರಿ ಮಾಡ್ತಾ ಇದ್ದಂಥ ನಾಗ ಸದ್ಯ ರೌಡಿ ಶೀಟರ್, ಅಂಡರ್ ವರ್ಲ್ಡ್ ನ ಮೋಸ್ಟ್ ವಾಂಟೆಡ್ ರೌಡಿ ಶೀಟರ್. 23 ಪ್ರಕರಣಗಳಲ್ಲಿ ಒಂದಲ್ಲ ಎರಡಲ್ಲ, ಬರೋಬ್ಬರಿ 23 ಪ್ರಕರಣಗಳಲ್ಲಿ ಈ ವಿಲ್ಸನ್ ಗಾರ್ಡನ್ ನಾಗ ಸದ್ಯ ಆತನ ವಿರುದ್ಧ ಪ್ರಕರಣಗಳಿದ್ದಾವೆ. 23 ಕೇಸ್ಗಳ ಪೈಕಿ 8 ಕೊಲೆ ಕೇಸ್ನಲ್ಲಿ ಈ ವಿಲ್ಸನ್ ಗಾರ್ಡನ್ ನಾಗನೇ A1. ವಿಲ್ಸನ್ ಗಾರ್ಡನ್ ನಾಗನ ಮೇಲೆ ಕೇಸಸ್ ಎಷ್ಟಿದೆ ಗೊತ್ತಾ? 28 ಕೇಸಸ್. ಅದರಲ್ಲಿ 8 ಕೇಸಸ್ ಕೊಲೆಗೆ ಸಂಬಂಧಪಟ್ಟಿದ್ದು. ಆ ಪ್ರಕರಣದಲ್ಲಿ A1 ಆರೋಪಿ ಈ ವಿಲ್ಸನ್ ಗಾರ್ಡನ್ ನಾಗ. ಆ ಫೋಟೋನ ಗಮನಿಸ್ತಾ ಇದ್ದೀರಿ. ನಟ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೆ ಕೂತಿರುವಂತ ಆ ಫೋಟೋ ಜೊತೆಗೆ ಕುಳ್ಳ ಸೀನಾ ಕೂಡ ಇದ್ದಾನೆ. ಎಂಥ ನಟೋರಿಯಸ್ ಕ್ರಿಮಿನಲ್ ಈ ನಾಗ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ ಫಸ್ಟ್ ಬಳಿ ಇರೋದು. ನಮ್ಮ ಪ್ರತಿನಿಧಿ ಶಿವಕುಮಾರ್ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಆಗ್ಲೇ ಒಂದು ಸ್ಟೋರಿಯನ್ನ ನಾವು ಬಿತ್ತರಿಸಿದ್ವಿ. ಈ ಕ್ರಿಮಿನಲ್ಗಳ ಜೊತೆ ಸೇರಿ ನಟ ದರ್ಶನ್ ಕೂಡ ಅದೇ ಹಾದಿಯಲ್ಲಿ ಹೆಜ್ಜೆ ಹಾಕ್ಬಿಡ್ತಾರ ಅಂತ ಹೇಳಿ. ಯಾಕಂದ್ರೆ ಪಶ್ಚಾತ್ತಾಪದ ಬೇಗಿಯಲ್ಲಿ ಬೇಯಬೇಕಾಗಿದ್ದಂಥ ನಟ ದರ್ಶನ್ ಜೈಲಿನ ಒಳಗಡೆ ಅಲ್ಲಿ ರೌಡಿಗಳ ಸಂಘವನ್ನ ಮಾಡ್ತಿದ್ದಾರೆ. ಅದು ಯಾರ ಸಂಘ? ನಟೋರಿಯಸ್ ರೌಡಿ ಆಗಿರುವಂತಹ ವಿಲ್ಸನ್ ಗಾರ್ಡನ್ ನಾಗನ ಸಂಘ. ಆತ ಎಷ್ಟು ನಟೋರಿಯಸ್, ಆತನ ವಿರುದ್ಧ ಇರುವಂತಹ ಕೇಸಸ್ ಯಾವ್ಯಾವುದು ವಿವರಿಸ್ತಾ ಹೋಗ್ಬೋದಾ ಶಿವಕುಮಾರ್? ವಿದ್ಯಶ್ರೀ, ವಿಲ್ಸನ್ ಗಾರ್ಡನ್ ನಾಗ ಸದ್ಯ ಬೆಂಗಳೂರು ಅಂಡರ್ ವರ್ಲ್ಡ್ ನ ಟಾಪ್ ಲಿಸ್ಟ್ ನಲ್ಲಿ ಇರುವಂತಹ ರೌಡಿ ಶೀಟರ್. ಈತ ಮೂಲತಃ ಇವ್ರದ್ದು ತಮಿಳುನಾಡು ಮೂಲ ಆದ್ರೂ ಕೂಡ ಈತ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ಸುಮಾರು 24 ಪ್ರಕರಣಗಳು ಪೊಲೀಸ್ ರೆಕಾರ್ಡ್ ನಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಮೇಲಿರುವಂತದ್ದು. ಮೊದಲಿಗೆ ವಿಲ್ಸನ್ ಗಾರ್ಡನ್ ನಾಗ 2004ಗಿಂತ ಮುಂಚಿತವಾಗಿ ಈತ ಸಣ್ಣ ಪುಟ್ಟ ಕಳವು ಹಾಗೂ ರಾಬರಿ ಪ್ರಕರಣಗಳಲ್ಲಿ ಅರೆಸ್ಟ್ ಆಗಿ ಸೆರೆಮನೆ ವಾಸವನ್ನು ಅನುಭವಿಸಿರ್ತಾನೆ. ಅಂದ್ರೆ ಸುಮಾರು 20 ವರ್ಷಗಳ ಮುಂಚೆನೆ ಜೈಲು ವಾಸವನ್ನ ನೋಡಿದಂಥವನು ವಿಲ್ಸನ್ ಗಾರ್ಡನ್ ನಾಗ. ಇದಾದಂಥ ನಂತರದಲ್ಲಿ 2004ರಲ್ಲಿ ಈತ ಮೊದಲ ಹೀನಸ್ ಕ್ರೈಮ್ ನಲ್ಲಿ ಭಾಗಿಯಾಗುವಂಥದ್ದು, ಅಂದ್ರೆ ಮೊದಲ ಘೋರ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗುವಂಥದ್ದು. ಅದು ಕೂಡ ಸಿದ್ದಾಪುರ ಪೊಲೀಸ್ ಠಾಣಾ ಲಿಮಿಟ್ಸ್ ನಲ್ಲಿ 397 ರಾಬರಿ ಕೇಸ್ನಲ್ಲಿ ಕೇಸ್ ಆಗುತ್ತೆ. ಅದರಲ್ಲಿ ಅರೆಸ್ಟ್ ಆಗ್ತಾನೆ. ಅದಾದ ನಂತರದಲ್ಲಿ 2005ರಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಆಡ್ಗೋಡಿ, SR ನಗರ, ಬನಶಂಕರಿ ಠಾಣಾ ಲಿಮಿಟ್ಸ್ ನಲ್ಲಿ ಒಂದೇ ವರ್ಷ ಸುಮಾರು 6 ವಾಹನ ಕಳವು ಪ್ರಕರಣಗಳಲ್ಲಿ ಭಾಗಿಯಾಗ್ತಾನೆ. 2009ರಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಹೆಸರು ಬೆಂಗಳೂರಿನ ಅಂಡರ್ ವರ್ಲ್ಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಲಿಕ್ಕೆ ಶುರುವಾಗುವಂಥದ್ದೇ ಕಲಸಿಪಾಳ್ಯಂನಲ್ಲಿ ನಡೆದಂಥ ಗೇಟ್ ಗಣೇಶ್ ಕೊಲೆ ಕೇಸ್ನಲ್ಲಿ ಮಾರ್ಕೆಟ್ ವೇಡಿ ಸೇರಿದಂತೆ ಇತರ ಆರೋಪಿಗಳ ಜೊತೆ ಅರೆಸ್ಟ್ ಆಗಿ ನಾಗ ಜೈಲನ್ನು ಅನುಭವಿಸಿರ್ತಾನೆ. ಅದು 2009ರಲ್ಲಿ ಈತ ಮಾಡಿದಂಥ ಮೊದಲ ಕೊಲೆ ಪ್ರಕರಣ. ಇದಾದ ನಂತರದಲ್ಲಿ 2012ರಲ್ಲಿ ಮಾಗಡಿ ರೋಡ್ ಪೊಲೀಸ್ ಠಾಣಾ ಲಿಮಿಟ್ಸ್ ನಲ್ಲಿ ನಾಗ ಮತ್ತೆ ಸುಮಾರು 5 ಜನರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಕೂಡ ಪೊಲೀಸರು ಮಾಡಿರ್ತಾರೆ. 2012ರಲ್ಲಿ ಇದೇ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ IPC 324 ಸೆಕ್ಷನ್ ನಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಂಥ ಪ್ರಕರಣ ನಾಗ ಹಾಗೂ ಆತನ ಸಹಚರ ಶ್ರೀನಿವಾಸ್ ಮೇಲೆ ಆಗುವಂಥದ್ದು. ಅಂದ್ರೆ ಕುಳ್ಳ ಶ್ರೀನಿವಾಸ್ ಸದ್ಯ ಏನು ನಾಗನ ಜೊತೆ ಅರೆಸ್ಟ್ ಆಗಿದ್ದಾನೆ, ಈತ ಹಾಗೂ ನಾಗನ ಮೇಲೆ 2012ರಲ್ಲಿ ಮಾರಣಾಂತಿಕ ಹಲ್ಲೆ ಹಾಗೂ 307 ಕೇಸ್ ಕೂಡ ಬುಕ್ ಆಗಿರುವಂಥದ್ದು ಒಂದು ಕಡೆ. ಆದರೆ 2012ರಲ್ಲಿ ಕೋರ್ಮಂಗ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ 399 402 ಅಂದ್ರೆ ಮಾರಕಾಸ್ತ್ರಗಳ ಸಮೇತವಾಗಿ ದರೋಡೆಗೆ ಹೊಂಚು ಹಾಕದಂತ ಪ್ರಕರಣ 2012ರಲ್ಲಿ ದಾಖಲಾಗಿರುವಂಥದ್ದು. ನಾಗ ಸೇರಿ ಸುಮಾರು 3 ಜನ ಆರೋಪಿಗಳನ್ನ ಆಗ ಪೊಲೀಸರು ಅರೆಸ್ಟ್ ಅನ್ನ ಮಾಡಿರ್ತಾರೆ. ಜೊತೆಗೆ 2012ರಲ್ಲಿ ಕಾಟನ್ಪೇಟೆ ರೌಡಿ ಶೀಟರ್ ಆಗಿದ್ದಂತ ಗುಪ್ಪನ ಮರ್ಡರ್ ಆಗುತ್ತೆ. ಗುಪ್ಪನ ಮರ್ಡರ್ ಕೇಸ್ನಲ್ಲಿ ನಾಗ ಸೇರಿ 6 ಜನರನ್ನ ಕಾಟನ್ಪೇಟೆ ಪೊಲೀಸರು ಅರೆಸ್ಟ್ ಅನ್ನ ಮಾಡಿರ್ತಾರೆ. ಜೊತೆಗೆ 2014ರಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಮತ್ತೆ IPC 399 402 ಮಾರಕಾಸ್ತ್ರಗಳ ಜೊತೆಯಲ್ಲಿ ದರೋಡೆಗೆ ಸಂಚಲನ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಅರೆಸ್ಟ್ ಅನ್ನು ಆಗಿರ್ತಾನೆ. 2014ರಲ್ಲಿ ಬೆಂಗಳೂರಿನ ಮತ್ತೋರ್ವ ರೌಡಿ ಶೀಟರ್, ಜೊತೆಗೆ ಆತ ಕೂಡ ತುಂಬಾನೇ ಕುಖ್ಯಾತಿಯನ್ನ ಹೊಂದಿದ್ದಂಥ ವ್ಯಕ್ತಿ. ಮಡಿವಾಳದ ನಕ್ರಾ ಬಾಬು ಕೊಲೆ ಕೇಸ್ನಲ್ಲೂ ಕೂಡ ನಾಗ ಸೇರಿದಂತೆ ಸುಮಾರು 21 ಜನರ ಅರೆಸ್ಟ್ ಆಗಿರುತ್ತೆ 2014ರಲ್ಲಿ. ಇದು ಬೆಂಗಳೂರು ಭೂಗತ ಜಗತ್ನಲ್ಲಿ ದೊಡ್ಡ ಮಟ್ಟದ ಸೌಂಡ್ ಆಗುತ್ತೆ. ಇದಾದ ನಂತರದಲ್ಲಿ 2016ರಲ್ಲಿ ನಾಗ ವೈಟ್ಫೀಲ್ಡ್ ಲಿಮಿಟ್ಸ್ ನಲ್ಲಿ ಸುಹೇಲ್ ಎಂಬಾತನ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗ್ತಾನೆ. ನಾಗ ಸೇರಿ ಸುಮಾರು 16 ಜನರನ್ನ ವೈಟ್ಫೀಲ್ಡ್ ಪೊಲೀಸರು ಅರೆಸ್ಟ್ ಅನ್ನ ಮಾಡಿರ್ತಾರೆ. 2017ರಲ್ಲಿ ಇಡೀ ಬೆಂಗಳೂರು ಭೂಗತ ಜಗತ್ತು ಮತ್ತೊಮ್ಮೆ ಬೆಚ್ಚಿ ಬಿದ್ದಂತ ಪ್ರಕರಣ. ಬೆಂಗಳೂರಿನ ಯಲಹಂಕ ಕೋಗಿಲು ಕ್ರಾಸ್ ಬಳಿಯಲ್ಲಿ ಬರುವಂತಹ ಸಂದರ್ಭದಲ್ಲಿ
ಅಲ್ಲಿ ಕಡುಬಗೆರೆ ಶ್ರೀನಿವಾಸ್ ಮೇಲೆ ಶೂಟೌಟ್ ಆಗುತ್ತೆ. ಕಡುಬಗೆರೆ ಶ್ರೀನನ ಶೂಟೌಟ್ ಆದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಲೆಂಟ್ ಸುನಿಲ, ಒಂಟೆ ರೋಹಿತ, ಡಬಲ್ ಮೀಟರ್ ಮೋಹನ, ವಿಲ್ಸನ್ ಗಾರ್ಡನ್ ನಾಗ ಅರೆಸ್ಟ್ ಆಗಿರ್ತಾರೆ. ಇವ್ರ ಮೇಲೆ ಕೋಕಾ ಆಕ್ಟ್, ಆರ್ಮ್ಸ್ ಆಕ್ಟ್ ಹಾಕಿ ಪೊಲೀಸರು ಬಂಧಿಸಿರ್ತಾರೆ. ಕಡುಬಗೆರೆ ಶೂಟೌಟ್ ಕೇಸ್ನಲ್ಲಿ ಆರೋಪಿಗಳಿಗೆ ವೆಪನ್ ಅನ್ನ ಸಪ್ಲೈ ಮಾಡಿದ್ದು ಡಬಲ್ ಮೀಟರ್ ಮೋಹನ ನಾಗನ ಸೂಚನೆ ಮೇರೆಗೆ ವೆಪನ್ಗಳನ್ನ ಸಪ್ಲೈ ಮಾಡಿರ್ತಾರೆ ಅನ್ನೋ ಮಾಹಿತಿ ಮೇರೆಗೆ ಬೆಂಗಳೂರು ಪೊಲೀಸರು ಕೋಕಾ ಆಕ್ಟ್ ಹಾಕಿ ಕಡುಬಗೆರೆ ಶೂಟೌಟ್ ಕೇಸ್ನಲ್ಲೂ ಕೂಡ ಅರೆಸ್ಟ್ ಅನ್ನ ಮಾಡಿರ್ತಾರೆ. ಅದಾದಂತ ನಂತರದಲ್ಲಿ 2021ರಲ್ಲಿ NDPS ಕೇಸ್ನಲ್ಲೂ ಕೂಡ ನಾಗನ ಬಂಧನ ಆಗಿರುತ್ತೆ. ನಾಗನ ಮೇಲಿರುವಂತಹ ಸುಮಾರು ಕೇಸ್ಗಳು ಸಾಕ್ಷ್ಯಗಳು ಇಲ್ಲದೆ ಈಗ ಆಲ್ರೆಡಿ ಖುಲಾಸೆ ಆಗಿರುವಂಥದ್ದು. ಸುಮಾರು 24 ಪ್ರಕರಣಗಳ ಪೈಕಿ 8 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗ ಕೊಲೆ ಕೇಸ್ನಲ್ಲಿ A1 ಆರೋಪಿ ಆಗಿದ್ದಾನೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ಏನು ಸಿದ್ದಾಪುರ ಮಹೇಶನ ಕೊಲೆ ಕೇಸ್ ಆಗುತ್ತೆ. ಸಿದ್ದಾಪುರ ಮಹೇಶ ಜೈಲಿನಿಂದ ರಿಲೀಸ್ ಆಗಿ ಹೊರಬಂದಂತ ನಂತರದಲ್ಲಿ ಆತ ತನ್ನ ಪತ್ನಿಯ ಜೊತೆ 2 ವೀಲರ್ನಲ್ಲಿ ಬರುವಂಥ ಸಂದರ್ಭದಲ್ಲಿ ಜೈಲಿನಿಂದ ರಿಲೀಸ್ ಆಗಿ ಹೊರಬಂದು ಸುಮಾರು 100 ಮೀಟರ್ ಅಂತರದಲ್ಲಿ ಭೀಕರವಾಗಿ ಬರ್ಬರವಾಗಿ ಸಿದ್ದಾಪುರ ಮಹೇಶನ ಹತ್ಯೆಯನ್ನ ಮಾಡಲಾಗುತ್ತೆ. ಸಿದ್ದಾಪುರ ಮಹೇಶನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ನಾಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ನಾಗ ಆತನ ಸಹಚರ ಕುಳ್ಳ ಸೀನನ ಜೊತೆ ಸೇರ್ಕೊಂಡು ನಟ ದರ್ಶನ್ಗೆ ಎಲ್ಲಾ ರೀತಿಯಾದಂಥ ಆತಿಥ್ಯವನ್ನ ಕೊಡ್ತಿರುವಂಥದ್ದು. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.